ನೀವು ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದೀರಾ? ಚಿನ್ನ ತಗೊಂಡ್ರೆ ಯಾವತ್ತಿಗೂ ಕೂಡ ಲಾಸ್ ಆಗೋದಿಲ್ಲ. ನಮ್ಮ ಕಷ್ಟ ಕಾಲಕ್ಕೆ ಚಿನ್ನ ನಮ್ಮ ಸಹಾಯಕ್ಕೆ ಬರುತ್ತೆ. ಆದ್ರೆ ಇತ್ತೀಚೆಗೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಚಿನ್ನ ತೆಗೆದುಕೊಳ್ಳೋದು ರೈಟ್ ಟೈಮಾ, ಬೆಟರ್ ಆಪ್ಷನಾ? ಖಂಡಿತ ಬೆಟರ್ ಆಪ್ಷನ್. ಯಾಕಂತಂದ್ರೆ ಚಿನ್ನದ ಬೆಲೆ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ. ಒಂದು ರಿಪೋರ್ಟ್ ಪ್ರಕಾರ ಇನ್ನೇನು ಕೆಲವೇ ದಿನದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1 ಲಕ್ಷಕ್ಕೆ ಏರಿಕೆ ಆಗುತ್ತೆ. ಸೊ ಹಾಗಾದ್ರೆ ನೀವು ಕೇಳಬಹುದು, ಸರಿ ನಾನು ಚಿನ್ನ ಪರ್ಚೇಸ್ ಮಾಡ್ತೀನಿ, ಯಾವ ಚಿನ್ನವನ್ನ ಪರ್ಚೇಸ್ ಮಾಡ್ಲಿ? ಇಲ್ಲಿ ನಾನು 22 ಕ್ಯಾರೆಟ್, 24 ಕ್ಯಾರೆಟ್, 18 ಕ್ಯಾರೆಟ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ಚಿನ್ನದಲ್ಲೂ ಕೂಡ ಟೈಪ್ ಇದೆ. ಅಂದ್ರೆ ETF ಗೋಲ್ಡ್ ಆಗಿರ್ಬೋದು, ಅಥವಾ ಸವರಿನ್ ಬಾಂಡ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಡಿಜಿಟಲ್ ಗೋಲ್ಡ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಚಿನ್ನವನ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ, ಯಾವ್ದ್ರಲ್ಲಿ ರಿಸ್ಕ್ ಕಡಿಮೆ, ಹೆಚ್ಚು ರಿಟರ್ನ್ಸ್ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ವಿಡಿಯೋದ ಎಂಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಿನ್ನವನ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋದನ್ನ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ಈಗ ನಾನು ಹೇಳಿದೆ ಗೋಲ್ಡ್ ಅಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ. ಸೊ ಸವರಿನ್ ಆಗಿರ್ಬೋದು, ಅಥವಾ ETF ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು. ಸೊ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರಬೇಕು ಅಂತ ನಾನು ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಈಗ ಫಿಸಿಕಲ್ ಗೋಲ್ಡ್ ಬಗ್ಗೆ ಹೇಳೋದಾದ್ರೆ ನಾರ್ಮಲ್ ಆಗಿ ನಾವು ಓಲೆ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನ ನಾವು ಏನು ಪರ್ಚೇಸ್ ಮಾಡ್ತೀವೋ ಇದು ಫಿಸಿಕಲ್ ಗೋಲ್ಡ್ ಸ್ನೇಹಿತರೆ. ಅಂದ್ರೆ ಅಂಗಡಿಗೆ ಹೋಗಿ ನಾವು ಏನು ಪರ್ಚೇಸ್ ಮಾಡ್ತೀವೋ ಇದನ್ನ ಫಿಸಿಕಲ್ ಗೋಲ್ಡ್ ಅಂತ ಕರೀತಾರೆ. ಸೊ ಇನ್ ಕೇಸ್ ಇದನ್ನ ನೀವು ಪರ್ಚೇಸ್ ಮಾಡಬೇಕು, ಬೇಸಿಕ್ ಅಮೌಂಟ್ ನಿಮ್ಮ ಹತ್ರ ಎಷ್ಟಿರಬೇಕು ಅಂತಂದ್ರೆ ಮಿನಿಮಮ್ 1 ಗ್ರಾಮ್ ಅಂತ ಬಂದ್ರು ಕೂಡ ಈಗ ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದ್ರೆ 9,500 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಆಡ್ ಆಗುತ್ತೆ, GST ಆಡ್ ಆಗುತ್ತೆ, ವೇಸ್ಟೇಜ್ ಅನ್ನುವಂಥದ್ದು ಆಡ್ ಆಗುತ್ತೆ. ಸೊ ಇದೆಲ್ಲ ಟೋಟಲಿ ನೀವು ನೋಡಿದ್ರೆ 9,500 ಬರುತ್ತೆ. ಇನ್ನು ಡಿಜಿಟಲ್ ಗೋಲ್ಡ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನೀವು 1 ರೂಪಾಯಿಂದಲೂ ಕೂಡ ನೀವು ಡಿಜಿಟಲ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬಹುದು. ಏನಪ್ಪಾ 1 ರೂಪಾಯಿಗೆ ಸಿಗುತ್ತಾ ಅಂತ ನೀವು ಕೇಳಬಹುದು. ಮಿನಿಮಮ್ ಈಗ 100 ರೂಪೀಸ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೂ ಕೂಡ ಆ 100 ರೂಪೀಸಿಗೆ ಎಷ್ಟು ಗೋಲ್ಡ್ ಸಿಗುತ್ತೋ ಅದರ ವ್ಯಾಲ್ಯೂ ಎಷ್ಟಿದೆಯೋ ಅದು ಸಿಗುತ್ತೆ. ಸೊ ನೀವು 1 ರೂಪಾಯಿ ಮಾಡಿದ್ರಿ ಅಂತಂದ್ರೆ 1 ರೂಪಾಯಿಗೆ ಎಷ್ಟು ಗೋಲ್ಡ್ ಸಿಗುತ್ತೋ ಅದು ನಿಮಗೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಬರುತ್ತೆ. ಇನ್ನು ಮೂರನೇದು ETF ಸ್ನೇಹಿತರೆ. ಸೊ ETF ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಂತಂದ್ರೆ ಮಿನಿಮಮ್ 50 ರೂಪಾಯಿಂದ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿಯಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಒಂದು ಶೇರ್ ಪ್ರೈಸ್ಗೆ ನಿಮ್ಗೆ ಇಲ್ಲಿ 50 ರೂಪಾಯಿಗೆ ಸಿಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಎಲ್ಲಾದ್ರೂ ಏರಿಕೆ ಆಯ್ತು ಅಂತಂದ್ರೆ ನಿಮ್ಮ ಗೋಲ್ಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಮಾರ್ಕೆಟ್ ಡೌನ್ ಆಯ್ತು ಅಂತಂದ್ರು ಅದು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಮೇನ್ ಆಗಿ ನಿಮ್ಗೆ ಬರುವಂತದ್ದೇ ಮಾರ್ಕೆಟ್ ಹೇಗಿದೆ ಅನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ಸವರಿನ್ ಗೋಲ್ಡ್ ಬಾಂಡ್ ಸ್ನೇಹಿತರೆ. ಸೊ ಇದು ಗವರ್ಮೆಂಟ್ ಅಂಡರ್ ಅಲ್ಲಿ ಇರುವಂತದ್ದು. ಇನ್ ಕೇಸ್ ನೀವು 1 ಗ್ರಾಮ್ ಇದನ್ನ ಪರ್ಚೇಸ್ ಮಾಡ್ತೀರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತಂದ್ರೆ 8,500 ರೂಪಾಯಿ ಇರಬೇಕಾಗತ್ತೆ. ಅಂದ್ರೆ ಇವತ್ತು ನೀವು ಪರ್ಚೇಸ್ ಮಾಡ್ತೀರಾ, ಇವತ್ತಿನ ಮಾರ್ಕೆಟ್ ರೇಟ್ ಇರುವಂತದ್ದು ಗೋಲ್ಡ್ಗೆ 8,500 ಅಂತ ಅನ್ಕೊಳ್ಳಿ. ಸೊ ಇದನ್ನ ನೀವು 1-2 ವರ್ಷ 10 ವರ್ಷ ಬಿಟ್ಟು ನೀವು ಸೇಲ್ ಮಾಡ್ತೀರಾ, ಅಥವಾ ಆ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂತ ನೋಡ್ತೀರಾ ಅಂತಂದ್ರೆ ಅವತ್ತಿನ ರೇಟ್ ಯಾವ ರೀತಿಯಾಗಿರುತ್ತೋ ಅದು 15,000 ಆಗಿರ್ಲಿ, 20,000 ಆಗಿರ್ಲಿ, ಸೊ ಅದೇ ಅಮೌಂಟ್ ನಿಮ್ಗೆ ಸಿಗುತ್ತೆ. ಅಂದ್ರೆ ಇಲ್ಲಿ GST ಇರೋದಿಲ್ಲ, ಅಥವಾ ವೇಸ್ಟೇಜ್ ಇರೋದಿಲ್ಲ, ಜೊತೆಗೆ ಮೇಕಿಂಗ್ ಚಾರ್ಜಸ್ ಅನ್ನ ಕೂಡ ಆಡ್ ಮಾಡೋದಿಲ್ಲ. ಹಾಗಾಗಿ ಯಾವ ರೇಟ್ ಇರುತ್ತೋ ಅದೇ ನಿಮ್ಗೆ ಸಿಗುವಂಥದ್ದು. ಸರಿ, ಈಗ 4 ಗೋಲ್ಡ್ ಟೈಪ್ ಬಗ್ಗೆ ನಾನು ಹೇಳಿದೆ. ಆದ್ರೆ ನಿಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ಸಿಗುತ್ತೆ ಅಂತ. ಸೊ ಅದನ್ನ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. 1 ವರ್ಷಕ್ಕೆ ಒಂದು ಆವರೇಜ್ ಆಗಿ ನಿಮ್ಗೆ ಎಷ್ಟು ರಿಟರ್ನ್ ಸಿಗಬಹುದು ಅನ್ನೋದನ್ನ. ಸೊ ಈಗ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಆನ್ಯುವಲಿ ನಿಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ನಾವು ನೋಡೋದಾದ್ರೆ 7% ರಿಟರ್ನ್ ಬರುತ್ತೆ. ಅದೇ ನಿಮ್ಗೆ ಡಿಜಿಟಲ್ ಗೋಲ್ಡ್ ಅಂತಂದ್ರೆ 8% ರಿಟರ್ನ್ ಬರುತ್ತೆ. ಇನ್ನು ಸವರಿನ್ ಗೋಲ್ಡ್ ಬಾಂಡ್ ಅಂತಂದ್ರೆ ನಿಮ್ಗೆ 11.5% ಇರುತ್ತೆ. ಅಷ್ಟೇ ಅಲ್ಲ, ETF ಅಂತಂದ್ರೆ ನಿಮ್ಗೆ ಸುಮಾರು 8.9%. ಸೊ ಇದು ಎಕ್ಸ್ಪೆಕ್ಟೆಡ್ ಸ್ನೇಹಿತರೆ. ಅಂದ್ರೆ ಇದು ವೇರಿನೂ ಆಗ್ಬೋದು, ಅಥವಾ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸೊ ಆವರೇಜ್ ಆಗಿ ಇಷ್ಟು ಬರಬಹುದು ಅನ್ನುವಂಥದ್ದು ಒಂದು ಕ್ಯಾಲ್ಕುಲೇಷನ್. ಸೊ ಈಗ ನೀವು ಕೇಳ್ಬೋದು, ಸವರಿನ್ ಬಾಂಡ್ 11.5% ರಿಟರ್ನ್ ಸಿಗುತ್ತೆ, ಅದೇ ಯಾಕೆ ಫಿಸಿಕಲ್ ಗೋಲ್ಡ್ ಬರೀ 7% ಅಂತ? ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇವತ್ತು ನೀವು ಒಂದು ಓಲೆನ ಪರ್ಚೇಸ್ ಮಾಡಿರ್ತೀರಾ, ಒಂದು 10,000 ರೂಪಾಯಿದು ಅಂತ ಅನ್ಕೊಳ್ಳಿ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಬೇರೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿರ್ತೀರಾ. ಸೊ ಅವಾಗ ಗೋಲ್ಡ್ ಪ್ರೈಸ್ 15,000 ಆಗಿರುತ್ತೆ ಅಂತ ಅನ್ಕೊಳ್ಳಿ. ನಿಮ್ಮ ಒಂದು ಮೈಂಡ್ ಸೆಟ್ ಏನಿರುತ್ತೆ, 15,000 ಸಿಗುತ್ತೆ ಆ ಒಂದು ಪ್ರೈಸ್ ಅಂತ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಫಿಸಿಕಲ್ ಗೋಲ್ಡ್ ಆಗಿರೋದ್ರಿಂದ ಮೇಕಿಂಗ್ ಚಾರ್ಜಸ್, ಆಮೇಲೆ ವೇಸ್ಟೇಜು, GST ಅಂತ ಹೇಳಿ ಸುಮಾರು ನಿಮ್ಗೊಂದು 2,000-3,000 ರೂಪಾಯಿ ಕಟ್ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು, ಫಿಸಿಕಲ್ ಗೋಲ್ಡ್ ಬಗ್ಗೆ ನೀವು ಫಿಸಿಕಲ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತೀರಿ ಅಂತ
ಅಂತಂದ್ರೆ ಫ್ಯೂಚರ್ ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಸರಿ ಫಿಸಿಕಲ್ ಗೋಲ್ಡ್ ಬೇಡ ಅಂತಂದ್ರೆ ಡಿಜಿಟಲ್ ಗೋಲ್ಡ್ ಬೆಸ್ಟಾ ಅಂತ ನೀವು ಕೇಳ್ಬೋದು. ಯಾಕಂತಂದ್ರೆ ತುಂಬಾ ಜನರಿಗೆ ಭಯ ಇರುತ್ತೆ, ಇದು ಸೆಕ್ಯೂರ್ಡ್ ಆಗಿರುತ್ತಾ, ಏನು ಭಯ ಇಲ್ವಾ, ಹಾಕದಂತ ದುಡ್ಡು ಏನಾಗಲ್ವಾ ಅಂತ. ಆದ್ರೆ ಫಿಸಿಕಲ್ ಗೋಲ್ಡ್ ಬಗ್ಗೆ ಯಾವತ್ತಿಗೂ ಕೂಡ ಒಂದು ದೊಡ್ಡ ಭಯ ಇದ್ದೇ ಇರುತ್ತೆ. ಯಾಕಂತಂದ್ರೆ ಮನೆಯಲ್ಲಿ ಚಿನ್ನ ಇಟ್ಟಿದೀವಿ ಅಂತಂದ್ರೆ ಕಳ್ಳಕಾಕರ ಸಮಸ್ಯೆ ಅಂತ ಇರುತ್ತೆ. ಅದೇ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಯಾರಾದ್ರೂ ಬಂದು ಎಳ್ಕೊಂಡು ಹೋದ್ರೆ ಚಿನ್ನನ ಅಂತ ಇರುತ್ತೆ. ಸೊ ಹಾಗಾಗಿ ಈ ಡಿಜಿಟಲ್ ಗೋಲ್ಡ್ ಅನ್ನುವಂಥದ್ದು ನೀವು ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಇನ್ವೆಸ್ಟ್ ಮಾಡ್ಬೋದು, ಜಾಗಿಂಗ್ ಹೋಗ್ತಾ ಇನ್ವೆಸ್ಟ್ ಮಾಡ್ಬೋದು. ಕೇವಲ ನಿಮ್ಮ ಮೊಬೈಲ್ ಇತ್ತು ಅಂತಂದ್ರೆ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇದು ಸೆಕ್ಯೂರ್ಡಾ, ಎಲ್ಲ ಆ್ಯಪನ್ನು ನಾವು ನಂಬಕ್ ಆಗುತ್ತಾ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಇತ್ತೀಚೆಗೆ ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಆಗೋಗ್ಬಿಟ್ಟಿದೆ. ಆದ್ರೆ ನೀವು ಕರೆಕ್ಟಾಗಿ ಒಂದು ಆ್ಯಪನ್ನು ಚೆಕ್ ಮಾಡಿಕೊಂಡು ಅದರ ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಡಿಜಿಟಲ್ ಗೋಲ್ಡಲ್ಲಿ ಒಳ್ಳೆ ರಿಟರ್ನ್ಸನ್ನು ಪಡ್ಕೊಳ್ಬೋದು. ಸೊ ಯಾವುದಪ್ಪ ಬೆಸ್ಟ್ ಆ್ಯಪ್ ಅಂತ ನೋಡೋದಾದರೆ ಇತ್ತೀಚೆಗೆ ನೀವು ಸಾಕಷ್ಟು ಕಡೆಗಳಲ್ಲಿ ಕೇಳಿರ್ತೀರಾ ಜಾರ್ ಆ್ಯಪ್. ಸೊ ಇಲ್ಲಿ ನಿಮಗೆ 10 ರೂಪಾಯಿಂದಲೂ ಕೂಡ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಪ್ರತಿದಿನ ಮಾಡ್ತಾ ಹೋಗ್ಬೋದು, ಜೊತೆಗೆ ಅಲ್ಲೇ ಗೋಲ್ಡನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗಾದರೆ ಏನಿದು ಜಾರ್ ಆ್ಯಪ್, ಇದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಜಾರ್ ಆ್ಯಪ್ ಏನಿದೆ ಇದನ್ನು ನಾವು 100% ನಂಬಿಕೆ ಇಡಬಹುದು ಸ್ನೇಹಿತರೆ. ಸೊ ಇದು ನಂಬಿಕೆ ಇಡುವಂತ ಆಪ್ ಆಗಿದೆ. ಸೊ ಇಲ್ಲಿ ನಿಮಗೆ 24 ಕ್ಯಾರೆಟ್ ಡಿಜಿಟಲ್ ಗೋಲ್ಡ್ ಸಿಗುತ್ತೆ. ಟೋಟಲಿ ಸೇಫ್ ಸ್ನೇಹಿತರೆ. ಯಾಕಂತಂದ್ರೆ ನಾವು ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಯಾವಾಗ್ಲೂ ಕೂಡ ಸೆಕ್ಯೂರ್ ಆಗಿರುತ್ತೆ. ಇನ್ನು ನೀವು ಕಾಫಿ ಕುಡಿತಾ ಇರ್ಬೋದು, ಅಥವಾ ಪೇಪರ್ ಓದ್ತಾ ಇರ್ಬೋದು, ಜಾಗಿಂಗ್ ಮಾಡ್ತಾ ಇರ್ಬೋದು, ಅಥವಾ ಕುಕಿಂಗ್ ಮಾಡ್ತಾ ಇರ್ಬೋದು, ಏನಿದ್ರೂ ಕೂಡ ಕೇವಲ ಒಂದು ಕ್ಲಿಕ್ ಮೂಲಕ, ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಕ್ಲಿಕ್ ಮಾಡೋ ಮೂಲಕ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು ಡಿಜಿಟಲ್ ಗೋಲ್ಡ್ ಮೇಲೆ. ಅಷ್ಟೇ ಅಲ್ಲ, ಈ ಒಂದು ಆ್ಯಪನ್ನು ನೀವು ಬಳಸ್ತೀರಿ ಅಂತಂದರೆ ಡೈಲಿ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ ಮಾಡಿರೋ ದುಡ್ಡು ಯಾವ ರೀತಿಯಾಗಿ ಬೆಳೀತಾ ಇದೆ, ಸೊ ಗೋಲ್ಡ್ ಪ್ರೈಸ್ ಯಾವ ರೀತಿಯಾಗಿದೆ, ಇವೆಲ್ಲವನ್ನ ನೀವು ಲೈವ್ ಆಗಿ ಟ್ರ್ಯಾಕ್ ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಗೋಲ್ಡ್ ಪ್ರೈಸ್ ಎಷ್ಟು ವ್ಯಾಲ್ಯೂ ಇದೆ, ಇವೆಲ್ಲವನ್ನ ಕೂಡ ನೀವು ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗ್ಬೋದು. ಸೊ ಇವ್ರು ಕೊಟ್ಟಿರುವಂಥ ಇನ್ನೊಂದು ಸೂಪರ್ ಆಪ್ಷನ್ ಏನಪ್ಪ ಅಂತಂದರೆ ಆಟೋ ಪೇ ಆಪ್ಷನ್ ಸ್ನೇಹಿತರೆ. ಅಂದರೆ ಪ್ರತಿದಿನ ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಮರೆತು ಹೋಗ್ಬೋದು, ಸೊ ಮ್ಯಾನ್ಯುಯಲಿ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಇಲ್ಲಿ ಆಟೋ ಪೇ ಆಪ್ಷನ್ ಇರುತ್ತೆ. ಸೊ ಪ್ರತಿದಿನ ನೀವು 10 ರೂಪಾಯಿ ಕಟ್ ಮಾಡ್ತಾ ಬರ್ತೀರಿ ಅಂತಂದ್ರೆ, 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಬರ್ತೀರಿ ಅಂತಂದ್ರೆ ಅದೇ ಕಟ್ ಆಗ್ತಾ ಹೋಗುತ್ತೆ, ನಿಮ್ಮ ಒಂದು ಗೋಲ್ಡ್ ಅಮೌಂಟ್ ಏರಿಕೆ ಆಗ್ತಾ ಹೋಗುತ್ತೆ. ಇನ್ನು ನೀವು ಕೇಳ್ಬೋದು ಇದು ಸೆಕ್ಯೂರ್ಡ್ ಅಂತ. ಸೊ 100% ಇದು ಸೇಫ್ ಸ್ನೇಹಿತರೆ. ಯಾಕಂತಂದ್ರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಅದರಲ್ಲೂ ಕೂಡ ಜಾರ್ ಆಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಇದು ಸೆಕ್ಯೂರ್ಡ್ ಆಗಿದೆ. ಸೊ ನಾವು ಆರಾಮ್ಸೆ ಇದನ್ನ ನಂಬಬಹುದು. ಸೊ ಈಗ ಕೇಳ್ಬೋದು, ಸರಿ ನಾವು ಈ ಒಂದು ಆಪ್ ಅನ್ನ ನಂಬ್ತೀವಿ, ಆದ್ರೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಬಳಸೋದು ಅಂತ. ಸೊ ಅದನ್ನ ಕೂಡ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೇಗೆ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಬೆನಿಫಿಟ್ ಇದೆ, ಏನೆಲ್ಲ ಆಫರ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈಗ ನೀವು ಪ್ಲೇ ಸ್ಟೋರಿಗೆ ಹೋಗಿ ಜಾರ್ ಆಪ್ ಅಂತ ಟೈಪ್ ಮಾಡಿದ್ರೆ ಸೇವ್ ಮನಿ ಇನ್ ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಆಗುತ್ತೆ. ಸೊ ಒಮ್ಮೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನಿಮ್ಗೆ ಏನು ತೋರಿಸುತ್ತೆ ಅಂತಂದ್ರೆ ಪ್ಲೀಸ್ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಅದಾದ್ಮೇಲೆ ನಿಮಗೆ ಬೇಕಾದಂತ ಲ್ಯಾಂಗ್ವೇಜ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ ಸೇವಿಂಗ್ಸ್ ಮೇಡ್ ಸಿಂಪಲ್ ಫಾರ್ ಯು, ಅದೆಲ್ಲವನ್ನ ನೀವು ಸ್ವೈಪ್ ಮಾಡ್ತಾ ಬರಬೇಕಾಗತ್ತೆ. ಸೊ ಸ್ಟಾರ್ಟ್ ವಿತ್ ₹10 ಅಂತ ಬರುತ್ತೆ, ವಿತ್ಡ್ರಾ ಎನಿ ಟೈಮ್ ಅಂತ ಬರುತ್ತೆ. ಸೊ ಇಲ್ಲಿ ಜಾಯಿನ್ 2 crore ಪ್ಲಸ್ ಇಂಡಿಯನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಕೆಳಗಡೆ ನಿಮಗೆ ಸೈನ್ ಅಪ್ ಆಗೋದಕ್ಕಿರುತ್ತೆ. ಸೊ ಸೈನ್ ಅಪ್ ಏನು ಇಲ್ಲ, ಸಿಂಪಲ್ ಆಗಿರುತ್ತೆ. ನಿಮ್ಮ ನಂಬರನ್ನ ನೀವು ಎಂಟ್ರಿ ಮಾಡಬೇಕು, ಗೆಟ್ OTP ಅಂತ ಕೊಡಬೇಕು. ಆಗ ನಿಮ್ಮ ನಂಬರ್ಗೆ OTP ಬರುತ್ತೆ ಮೆಸೇಜು. ಅದನ್ನ ಎಂಟರ್ ಮಾಡಿದ್ರೆ ಕನ್ಫರ್ಮ್ OTP ಅಂತ ಕೊಟ್ರೆ ನಿಮ್ಮ ಒಂದು ಅಕೌಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು ಕೂಡ ಕೇಳ್ತಾರೆ, ಫುಲ್ ಹೆಸರನ್ನ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಐ ಆಮ್ ಸೇವಿಂಗ್ ಫಾರ್ ಅಂತ ಕಾಣಿಸುತ್ತೆ. ಅಂದ್ರೆ ಚಿಲ್ಡ್ರನ್ಸ್ ಎಜುಕೇಶನ್, ಬೈಕ್ ಅಥವಾ ಕಾರು, ಫೋನ್ ಅಥವಾ ಲ್ಯಾಪ್ಟಾಪ್, ಟ್ರಾವೆಲ್ ಅಥವಾ ಟ್ರಿಪ್ ಅಥವಾ ಸಮಥಿಂಗ್ ಎಲ್ಸ್. ಸೊ ನೀವು ಯಾವುದಕ್ಕೆ ಸೇವಿಂಗ್ಸ್ ಮಾಡ್ತಾ ಇದ್ರೋ ಅದನ್ನ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ನಾನೀಗ ಇಲ್ಲಿ ಚೈಲ್ಡ್ಸ್ ಎಜುಕೇಶನ್ ಆಪ್ಷನ್ ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಒಂದು ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಡೈಲಿ ಸೇವಿಂಗ್ಸ್ ನೀವು ಹೇಗೆ ಮಾಡ್ತೀರಾ, ಡೈಲಿ ಮಾಡ್ತೀರಾ, ವೀಕ್ಲಿ ಮಾಡ್ತೀರಾ ಅನ್ನುವಂಥದ್ದು ತೋರಿಸುತ್ತೆ. ಸೊ ಈಗ ನೀವು ಡೈಲಿ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಹೇಗೆ ಶುರು ಮಾಡೋದು, ನಿಮ್ಮ ಒಂದು ಪ್ರೊಫೈಲ್ಗೆ ಹೋದಾಗ ಇಲ್ಲಿ ಆಪ್ಷನ್ ಇರುತ್ತೆ ಡೈಲಿ ಸೇವಿಂಗ್ಸ್ ಅನ್ನುವಂಥದ್ದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಿಮಗೆ 10 ರೂಪಾಯಿಂದ ಶುರು ಮಾಡ್ತಿರೋ, 20 ರೂಪಾಯಿಂದನೋ, 50 ರೂಪಾಯಿಂದನೋ, 100 ರೂಪಾಯಿಂದನೋ, 500 ರೂಪಾಯಿ ಅಂತ ಆಪ್ಷನ್ ತೋರಿಸುತ್ತೆ.
ಸೊ ನಾನಿಲ್ಲಿ ಈಗ 100 rupees ಕೊಡ್ತೀನಿ. ಅದಾದ್ಮೇಲೆ ಲೆಟ್ಸ್ ಆಟೋಮೇಟ್ ಯುವರ್ ಡೈಲಿ ಸೇವಿಂಗ್ಸ್ ಆಫ್ 100 rupees ಅಂತ ಕೊಡುತ್ತೆ. ಅಂದ್ರೆ ಇದು ಆಟೋಮೆಟಿಕ್ ಆಗಿ ಪ್ರತಿದಿನ ಕಟ್ ಆಗ್ತಾ ಹೋಗುತ್ತೆ. ಸೊ ಪ್ರೊಸೀಡ್ ಅಂತ ಕೊಡಿ. ಅದಾದ್ಮೇಲೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಆಗಬೇಕಾಗತ್ತೆ. ಸೊ ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿ ಆಗುತ್ತೆ, ನಿಮ್ಮ ಪಿನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೆ. ಸೊ ಈಗ ಆಟೋ ಪೇ ಸೆಟ್ ಸಕ್ಸಸ್ಫುಲ್ಲಿ ಅನ್ನುವಂಥದ್ದು ನಂಗೆ ಬಂದಿದೆ. ಸೊ ಅಮೌಂಟ್ ಕಟ್ ಆಗಿದೆ. ಸೊ ಈಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಈಗ ನಾನು ಸೇವಿಂಗ್ಸ್ ಇನ್ ಗೋಲ್ಡ್ 100 rupees ನಾನು ಕಟ್ಟಿದ್ದೀನಿ. ಸೊ ಎಷ್ಟು ಗ್ರಾಮ್ ನನಗೆ ಸಿಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರಾಮ್ಸೆ ನೀವು ಅದನ್ನ ಪ್ರತಿದಿನ ಟ್ರ್ಯಾಕ್ ಮಾಡ್ತಾ ಬರ್ಬೋದು. ಸರಿ, ಈಗ ನಾನು ಪ್ರತಿದಿನ ಗೋಲ್ಡ್ ಅನ್ನ ಇನ್ವೆಸ್ಟ್ ಮಾಡ್ತಾ ಬರ್ತೀನಿ ಇದರಲ್ಲಿ. ಆದರೆ ನನಗೇನಾದರೂ ರಿವಾರ್ಡು ಅಥವಾ ಕೂಪನ್ ಕೋಡ್ ಆಗಿರ್ಬೋದು ಅಥವಾ ಏನಾದರೂ ಆಫರ್ಗಳು ಸಿಗುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಸಿಗುತ್ತೆ. ಸೊ ಈಗ ಇಲ್ಲಿ ಸ್ಪಿನ್ ಟು ವಿನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸ್ಪಿನ್ ವೀಲ್ ಕಾಣುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಕ್ ಪಾಟ್ ಆಗಿರ್ಬೋದು ಅದೆಲ್ಲ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ರೋಲ್ ಆಗ್ತಾ ಇದೆ, ಏನ್ ಸಿಗುತ್ತೆ ನೋಡೋಣ. ಸೊ ಜಾಕ್ ಪಾಟ್ ಸಿಕ್ಕಿದೆ ನನಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ 10% ಎಕ್ಸ್ಟ್ರಾ ಗೋಲ್ಡ್ ಕೂಪನ್ ನನಗೆ ಸಿಕ್ಕಿದೆ. ಸೊ ಇದನ್ನ ನಾನು ಕ್ಲೈಮ್ ನೌ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ, U1 ಎಕ್ಸ್ಟ್ರಾ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಕರೆಂಟ್ ಗೋಲ್ಡ್ ಪ್ರೈಸ್ ಇದೆ, ಸೊ ನನ್ನ ಒಂದು ಗೋಲ್ಡ್ ಪ್ರೈಸ್ ಏನು ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಪಿನ್ ವೀಲ್ ಅಷ್ಟೇ ಅಲ್ಲ, ನಮಗೆ ಕೂಪನ್ಸ್ ಕೂಡ ಸಿಗುತ್ತೆ. ಅಪ್ ಟು 20 rupees ಎಕ್ಸ್ಟ್ರಾ ಗೋಲ್ಡ್ ಆಗಿರ್ಬೋದು, 15 rupees ಆಗಿರ್ಬೋದು, 30 rupees ಆಗಿರ್ಬೋದು, ಇವೆಲ್ಲ ಸಿಗುವಂಥದ್ದು ಸೇವ್ ಕೂಪನ್ಸ್ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ಇನ್ಸ್ಟಾಲ್ ಮಾಡೋದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಗೆ ನೀವು ರೆಫರ್ ಮಾಡಿದ್ರಿ ಅಂತಂದ್ರೂ ಕೂಡ ನಿಮಗೆ ದುಡ್ಡು ಬರುತ್ತೆ. ಹೌದು, ಸೊ ನೀವೇನಿಲ್ಲ, ನಿಮ್ಮ ವಾಟ್ಸಪ್ ಥ್ರೂ ನಿಮ್ಮ ಫ್ರೆಂಡ್ಸಿಗೆ ನೀವು ರೆಫರ್ ಮಾಡಿದ್ರೆ ಅದರಿಂದಲೂ ಕೂಡ ನೀವು ಎವ್ರಿ ಡೇ ಹಣವನ್ನು ಅರ್ನ್ ಮಾಡ್ಬೋದು. ಸೊ ಈಗ ರೆಫರ್ ಆಗಿರ್ಬೋದು ಅಥವಾ ಸ್ಪಿನ್ ವೀಲ್ ಆಗಿರ್ಬೋದು, ಕೂಪನ್ಸ್ ಆಗಿರ್ಬೋದು, ಇಷ್ಟೇ ಅಲ್ಲದೆ ಬೇರೆ ಏನು ಆಪ್ಷನ್ ಇದೆ ಅಂತ ನೋಡೋದಾದ್ರೆ ಇನ್ನೊಂದು ಸ್ಪೆಷಲ್ ಆಪ್ಷನ್ ಇರುವಂಥದ್ದು ನೆಕ್ ಅನ್ನುವಂಥ ಆಪ್ಷನ್ ಇದೆ. ಇಲ್ಲಿ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಗ್ರಾಮ್ ಗೋಲ್ಡ್ ಇದೆ ಅಂತಂದ್ರೆ ಪರ್ಚೇಸ್ ಮಾಡ್ಬೋದಾ? ಹೌದು. ಇಲ್ಲಿ ನೆಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಗೋಲ್ಡ್ ಪೆಂಡೆಂಟು, ರಿಂಗ್ಸ್ ಆಗಿರ್ಬೋದು ಅಥವಾ ಕಾಯಿನ್ಸ್ ಆಗಿರ್ಬೋದು, ಸಿಲ್ವರ್ ಚೈನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಆಪ್ಷನ್ ಸಿಗುತ್ತೆ. ಡೈರೆಕ್ಟ್ ನೀವೇ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಸಾಕಷ್ಟು ಆಫರ್ಸ್ಗಳನ್ನ ಕೂಡ ಕೊಡ್ತಾ ಇರ್ತಾರೆ. 5% ಆಫರ್ ಆಗಿರ್ಬೋದು ಅಥವಾ 15% ಆಫರ್ ಆಗಿರ್ಬೋದು, ಇವೆಲ್ಲವನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿ ಆಫರ್ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇನ್ನೊಂದು ಆಪ್ಷನ್ ಇದೆ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು. ಇಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಪ್ರತಿದಿನ ನೀವು 10 ರೂಪಾಯಿ ಕಟ್ತಾ ಬಂತೀರ ಅಂತಂದ್ರು ಅದು ಕೂಡ ಇಲ್ಲಿ ತೋರಿಸುತ್ತೆ. ಅಥವಾ ನಿಮ್ಮ ವಿನ್ನಿಂಗ್ ಅಮೌಂಟ್ ಆಗಿರ್ಬೋದು, ಸ್ಪಿನ್ ವೀಲ್ ಅಲ್ಲಿ ಸಿಕ್ಕಿರೋದಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಎಂಟರ್ ಆಗಿರುತ್ತೆ. ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಈ ಒಂದು ಜಾರ್ ಆಪ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಬಳಸಬೇಕು, ಏನೇನು ಆಫರ್ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ಈಗ ನೀವು ಕೇಳಿದ್ರೆ, ಸೊ ಫಿಸಿಕಲ್ ಗೋಲ್ಡ್ ಬೆಸ್ಟಾ, ಡಿಜಿಟಲ್ ಗೋಲ್ಡ್ ಬೆಸ್ಟಾ ಅಥವಾ ಸವರಿನ್ ಗೋಲ್ಡ್ ಬೆಸ್ಟಾ, ETF ಬೆಸ್ಟಾ ಅಂತ ಕೇಳೋದಾದ್ರೆ, ಫಿಸಿಕಲ್ ಗೋಲ್ಡ್ ಅಂತ ಬಂದಾಗ ಆಫ್ ಕೋರ್ಸ್ ವೇಸ್ಟೇಜ್ ಅಂತ ಇರುತ್ತೆ. ಇನ್ನು ETF ಅಂತ ಬಂದಾಗ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅದನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. ಇನ್ನು ಸವರಿನ್ ಬಾಂಡ್ ಅಂತ ಬಂದಾಗ ಇಲ್ಲಿ ನಿಮಗೆ ಮಿನಿಮಮ್ ನೀವು 1 ಗ್ರಾಮ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಲೇಬೇಕು. ಸೊ ಕಮ್ಮಿಗೆ ನಾನು ತಗೋತೀನಿ ಅಂತ ಅಂದ್ರೆ ಆಗಲ್ಲ. ಸೊ ಈಗ ಮಾರ್ಕೆಟ್ ವ್ಯಾಲ್ಯೂ 8,500 ಇತ್ತು ಅಂತಂದ್ರೂ ಕೂಡ ನೀವು ಅಷ್ಟೇ ಅಮೌಂಟ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಬೆಸ್ಟ್ ಡಿಜಿಟಲ್ ಗೋಲ್ಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವೇ ಅದನ್ನ ಆಪರೇಟ್ ಮಾಡ್ತೀವಿ, ನಾವೇ ಅಮೌಂಟ್ ಅನ್ನ ಕಟ್ತೀವಿ, ನಾವೇ ವಿಡ್ರಾ ಮಾಡ್ಕೋತೀವಿ. ಸೊ ಹಾಗಾಗಿ ಡಿಜಿಟಲ್ ಗೋಲ್ಡ್ ಅನ್ನುವಂಥದ್ದು ಯಾವತ್ತಿಗೂ ಕೂಡ ಸೆಕ್ಯೂರ್ ಆಗಿರುತ್ತೆ. ಇನ್ನು ನಿಮಗೆ ಗೋಲ್ಡ್ ಲೋನ್ ಬಗ್ಗೆ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ನೀವು ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ, ಯಾವ ಬಿಸ್ನೆಸ್ ಶುರು ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ನೇರವಾಗಿ ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.